ಸ್ಟಾರ್ಟ್. ಕರೆಕ್ಟ್ ಆಗಿದೀವಾ? ಎಲ್ಲ ಕರೆಕ್ಟ್ ಆಗಿ ಕಾಣಿಸ್ತಾ ಇದೀವಾ? ಪರ್ಫೆಕ್ಟ್, ಬ್ರೈಟ್ ಆಗಿ ಕಾಣಿಸ್ತಾ ಇದೀರಾ. ಜಿಕೆನ ರೆಕಾರ್ಡ್ ಮಾಡ್ತೀನಿ. ಯಾರು ರೆಕಾರ್ಡ್ ಮಾಡ್ತೀವಿ? ಕರ್ಟಸಿ ಜಿಕೆ ಅಂತಾನೆ ಹೇಳಿ ಪವನ್ ಕೂಡ್ಸಿದೀವಿ ಇಲ್ಲಿ ಮಾತಾಡೋದ್ರ. ಹೌದು, ಈಗ IPL ಇನ್ಮೇಲೆ ಇನ್ನೇನು 2 ಪಂದ್ಯಗಳಷ್ಟೇ ಉಳಿದಿರೋದು. ಅದೇ ದಿನೇಶ್ ಕಾರ್ತಿಕ್ ಲಾಸ್ಟ್ ಗೇಮು ಆಚೆ ಕಡೆ ಒಂಥರ ಸ್ಟ್ಯಾಂಡಿಂಗ್ ಓವೇಷನ್. ಸುಮ್ನೆ ಗ್ಲೌಸ್ ನ ಹಿಂಗೆ ಎತ್ತಿದ್ರು, ಎಲ್ರಿಗೂ ತೋರಿಸಿದ್ರು. ಆ ಸ್ಟ್ಯಾಂಡಿಂಗ್ ಓವೇಷನ್ ಅಪ್ರಿಸಿಯೇಷನ್ ಇಡೀ ಜಗತ್ತಿಂದ ಬಂದಿದೆ. RCB ಕಾಂಟ್ರಿಬ್ಯೂಷನ್ ದಿನೇಶ್ ಕಾರ್ತಿಕ್ದು ಮಹತ್ತರವಾದ. ಹೌದಲ್ಲ ಪವನ್? ನೋ ಡೌಟ್ ಸರ್. ಇವ್ರು ಇನ್ಫ್ಯಾಕ್ಟ್ ಇನ್ನೂ ಜ್ಞಾಪಕ ಬರುತ್ತೆ, ಇವ್ರನ್ನ ಪಿಕ್ ಮಾಡಿದಾಗ ಇವರು ಕಾಮೆಂಟ್ರಿ ಪ್ಯಾನಲ್ ಅಲ್ಲಿ ಇರೋರು ಫುಲ್ ಸೀಸನ್ ಆಡಲ್ಲ, ಇವ್ರ ಮೇಲೆ ಯಾಕೆ ಇಷ್ಟೊಂದು ಇನ್ವೆಸ್ಟ್ ಮಾಡಿ ತಗೊಂಡ್ರು ಅಂತ ಸುಮಾರು ಕ್ವಶನ್ಗಳು ಬಂದಿತ್ತು. ಬಟ್ ಈ ವ್ಯಕ್ತಿ ಇರುವಂತ ವರ್ಕ್ ಎಥಿಕ್ಸ್, ಇವ್ರು ಇರುವಂತ ಪ್ರಿಪರೇಷನ್, ಟೂರ್ನಮೆಂಟ್ ಅಂತ ಬಂದಾಗ ಕುದುರೆಗೆ ಇದು ಕಟ್ಟಿರ್ತಾರಲ್ಲ, ಆ ತರ ಒಂದು ಫೋಕಸ್ ಇಟ್ಕೊಂಡ್ ಬರ್ತಾರೆ. ಅದಕ್ಕೆ ಇವ್ರನ್ನ ಒಂಥರ ಮ್ಯಾಚ್ ವಿನ್ನರ್ ಆಗಿ ಯೂಸ್ ಮಾಡಿದ್ದು RCB. ಹೌದು, ಖಂಡಿತ. ಆದ್ರೆ ನಾನು ಹೇಳ್ತೀನಿ, ಅವರು RCB ಇಂದ ಆಚೆ ಹೋಗೇ ಇಲ್ಲ, ಹೋಗ್ಲೂಬಾರ್ದು ಅಂತ. ನನ್ನ ಐಡಿಯಾ ಇಷ್ಟೇನೆ. ನನ್ಗೇನಾರು ಅನಿಸ್ತು ಅಂತಂದ್ರೆ, ದಿನೇಶ್ ಕಾರ್ತಿಕ್ ಕನ್ವಿನ್ಸ್ ಮಾಡ್ತಿದ್ದೇನೆ, ಈ ಗ್ರೌಂಡ್ ಒಳಗೆ ಇಲ್ವಾ, ಬೇಕಾಗಿಲ್ಲ, ಗ್ರೌಂಡ್ ಆಚೆನೆ ಇದ್ದು ಅವ್ರಿಗಿರೋ ರಿಲೇಶನ್ಶಿಪ್ RCB ಜೊತೆಗೆ, ಅವ್ರಿರೋ ರಿಲೇಶನ್ಶಿಪ್ ವಿರಾಟ್ ಕೊಹ್ಲಿ ಜೊತೆಗೆ, ಬಿಗ್ ಪ್ಲೇಯರ್ಸ್, ಜೂನಿಯರ್ಸ್, ಸೀನಿಯರ್ಸ್ ಅಂತ ಇಲ್ವೇ ಇಲ್ಲ. ಎವ್ರಿಬಡಿ ರೆಸ್ಪೆಕ್ಟ್ಸ್ DK ಅಂತಂದಾಗ ಅವ್ರನ್ನ ನೀನ್ ಯಾಕೆ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಹೆಡ್ ಅಂತ ಮಾಡಬಾರ್ದು? ಅವ್ರಿಗೆ ಸಖತ್ ಕ್ರಿಕೆಟಿಂಗ್ ಸೆನ್ಸ್ ಇದೆ ಅಂಡ್ ಬ್ರಿಲಿಯಂಟ್ ಕಮ್ಯುನಿಕೇಟರ್, ನೋ ಡೌಟ್. ಬಟ್ ನನ್ನ ಪ್ರಕಾರ ಅವರು ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ಸ್. ಬಯಾಸ್ಡ್ ಇಲ್ಲ, ಆಮೇಲೆ ಒಬ್ಬರನ್ನ ನೋಡಿ ಅವ್ರಿಗೆ ದ್ವೇಷ ಅನ್ನೋದಿಲ್ಲ, ಅಷ್ಟೇ ಕಾಮ್ ಆಗಿರ್ತಾರೆ. ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ನೋಡಿದಾರೆ ಅವರು. ಸೊ ಹಾಗಾಗಿ ಅವ್ರನ್ನ ಯಾಕೆ ಸಪೋರ್ಟ್ ಸ್ಟಾಫ್ ಆಗಿ ಇಟ್ಕೋಬಾರ್ದು? ಸಿಕ್ಕಾಪಟ್ಟೆ ಒಳ್ಳೆ ಯೋಚನೆ ಆಕ್ಚುಲಿ ನೀವು ಮಾಡಿರೋದು. ಅಂದ್ರೆ ನೀವು ಹೇಳಿದ್ರಲ್ಲ, ಆ ಕಲ್ಚರ್ ಗೊತ್ತಿದೆ. RCB ಅನ್ನೋ ಟೀಮ್ ಹೆಂಗ್ ರನ್ ಆಗುತ್ತೆ ಅಂತ ಅವ್ರಿಗೆ ಕ್ಲಿಯರ್ ಆಗಿದೆ. ಇದು ಫಸ್ಟ್ ಸೀಸನ್ ಅಲ್ಲ, 3 ವರ್ಷ ಅಲ್ಲ, ಹಿಂದೆನೂ ಆಡಿದ್ರು 1-2 ಸೀಸನ್ RCBಗೆ. ಸೊ ಆಲ್ಮೋಸ್ಟ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ಬೇಕಾದ್ರೆ, ಇನ್ನೊಂದೇನು ನೀವು ಹೇಳಿದ ಪ್ರಕಾರ ಅಂದ್ರೆ ಇಂಡಿಯನ್ ಕೋಚ್ ಲ್ಯಾಕಿಂಗ್ ಇದೆ RCBಯಲ್ಲಿ. ಆ ಕಮ್ಯುನಿಕೇಟ್ ಮಾಡಕ್ ಬಂದಾಗ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ ಇಲ್ಲಿರೋಂಥ ಗ್ರೂಪ್ ಎಲ್ಲರೂ ಹತ್ರ ಆಗಿರ್ತಾರೆ. ದಿನೇಶ್ ಕಾರ್ತಿಕ್ ಆ ತರ ಒಂದು ಫ್ರೀಡಮ್ ಕೊಡ್ತಾರೆ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸ್ ಅಂತ ಬಂದಾಗ. ವಿರಾಟ್ ಕೊಹ್ಲಿ ಜೊತೆ ಒಂದು ರೆಸ್ಪೆಕ್ಟ್ ಬೇರೆ, ಹಂಗೆ ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ ಕಮ್ಯುನಿಕೇಟ್ ಮಾಡುವಂತ ಫ್ರೀಡಮ್ ಬೇರೆ. ಸೊ 2 ಇನ್ಸ್ಟೆನ್ಸ್ ಇವ್ರ ಹತ್ರ ಬಂತು ಅಂತಂದ್ರೆ ಸಾಲಿಡ್ ಎಡಿಷನ್ ಆಗುತ್ತೆ ಸಪೋರ್ಟ್ ಸಿಸ್ಟಮ್ ಅಲ್ಲಿ. ಸೊ ನಾನು ಅನ್ಕೊಂತಾ ಇರೋದು ಏನು ಅಂತಂದ್ರೆ, ಆಂಡಿ ಫ್ಲವರ್ ಇರಬೇಕು. ಬಿಕಾಸ್ ಈ ಸಲ ಸಖತ್ತಾಗಿ ತೋರಿಸ್ಯಾರ ರಿಸಲ್ಟ್, ಗೆದ್ದಿದಾರೋ ಬಿಟ್ಟಿರೋ ದಟ್ಸ್ ಡಿಫ್ರೆಂಟ್. ಬಟ್ ಕ್ರಿಕೆಟಿಂಗ್ ಆಂಗಲ್ ಅಲ್ಲಿ ಆಂಡಿ ಫ್ಲವರ್ ಮಾಡಿರೋ ಕಾಂಟ್ರಿಬ್ಯೂಷನ್ ಮಾತ್ರವಾದ. ಮೋಬಾಟ್ ಇರ್ತಾರೆ, ಇರ್ಲಿ 3 ಜನನೂ ಇರ್ಲಿ, ಆಂಡಿ ಫ್ಲವರ್, ಮೋಬಾಟ್, ದಿನೇಶ್ ಕಾರ್ತಿಕ್ ಕಂಪ್ಲೀಟ್ ಯೂನಿಟ್ ಇದ್ದಾಗಿರುತ್ತೆ. ಯಾಕಂದ್ರೆ ಲೋಕಲ್ ಕಂಡೀಷನ್ಸ್ ಗೊತ್ತು, ಲೋಕಲ್ ಪ್ಲೇಯರ್ಸ್ ಗೊತ್ತು, ಅಂಡ್ ಎಲ್ಲಾ ಕಡೆ ಟ್ರಾವೆಲ್ ಮಾಡ್ತಾರೆ. ಕಾಮೆಂಟೇಟರ್ ಆಗಿದ್ರೆ ಪ್ಲೇಯರ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾರೆ. ಯಾಕೆ ಯೂಸ್ ಮಾಡಬಾರ್ದು ಅಂತೀನಿ. ಯಾಕೆ ABDನೂ ಕೊಡೋದು ವಿಜಿ? 4 ಜನ ಇನ್ಫ್ಯಾಕ್ಟ್ ಅಂತ ವ್ಯಾಲ್ಯೂ ಅಡಿಷನ್. ಬಟ್ AB ಅವರ ಅವೈಲಬಿಲಿಟಿ ಅದು ಕ್ವಶನ್ ಬರುತ್ತೆ, ಅವ್ರು ಅವೈಲಬಲ್ ಇದಾರ ಇಲ್ಲ ಅಂತ ಕ್ವಶನ್ ಬರುತ್ತೆ. ಅವ್ರಿದ್ರು ಅಂತಂದ್ರೆ ಅದೊಂಥರ ಗೇಮ್ ಚೇಂಜರ್ಸ್. AB DK ಇದಾರ ಅಂದ್ರೆ ಸಾಕು ಅಂತಾರ. ಅವರು ಮಾಡಿರುವಂತ ಕಾಂಟ್ರಿಬ್ಯೂಷನ್ RCBಗೆ ವರ್ಲ್ಡ್ ಕ್ರಿಕೆಟ್ ಅಂತ ಬಂದಾಗ ರೈಟ್ ಟೈಮ್ ಅಲ್ಲಿ ಏನೊಂದು ಮೆಸೇಜ್ ನ ಪಾಸ್ ಆನ್ ಮಾಡ್ತಾರಲ್ಲ. ಪ್ರಾಬ್ಲಿ T20 ಫಾರ್ಮೆಟ್ ನನಗನ್ಸುತ್ತೆ ಸರ್, ಆಡಿರೋರು ಕೋಚ್ ಆಗೋದಕ್ಕೂ ಆಡಿಲ್ದೇ ಇರೋರು ಕೋಚ್ ಆಗೋಕ್ಕೂ ಒಂದ್ ಸ್ವಲ್ಪ ವ್ಯತ್ಯಾಸ. ಅದಕ್ಕೆ ದಿನೇಶ್ ಕಾರ್ತಿಕ್ ಇದ್ರೆ ವ್ಯಾಲ್ಯೂ ಅಡಿಷನ್ ಅಲ್ವಾ? ಎಕ್ಸಾಕ್ಟ್ಲಿ. ಐ ಮೀನ್ ಪಾಯಿಂಟ್ ಇಷ್ಟೇ ನಾನು ಮಾಡ್ತಾ ಇರೋದು. ಅವ್ರು ಕೋಚಿಂಗ್ ಕ್ಲಾಸ್ ತಗೊಂಡಿಲ್ಲ, ಕೋಚಿಂಗ್ ಸರ್ಟಿಫಿಕೇಶನ್ ಬೇಕಾಗಿಲ್ಲ. IPL ಅನ್ನೋದು ಬೇರೆ ತರನೇ ಟೂರ್ನಮೆಂಟ್, ಅದು ಇಂಡಿಯನ್ ಟೀಮ್ ಹ್ಯಾಂಡಲ್ ಮಾಡುವಂತದ್ದಲ್ಲ. ಸೊ ಹಾಗಾಗಿ 2 ತಿಂಗಳಿಗೆ ಏನ್ ಬೆಸ್ಟ್ ಇರ್ತಾರೆ ಅದ್ರ ಬೇಕಾಗಿರೋದು. ಸೊ ಹಾಗಾಗಿ ಹೇಳ್ತಾ ಇರೋದೇನಂದ್ರೆ, AB ಡಿವಿಲಿಯರ್ಸ್ ತರ್ತೀರಾ, ಆಸ್ ಎ ಬ್ಯಾಟಿಂಗ್ ಕನ್ಸಲ್ಟೆಂಟ್ ತಗೊಂಡ್ಬನ್ನಿ, ಇರ್ತಾರ ಟೀಮ್ ಅಲ್ಲಿ ಇರ್ಲಿ. ಯಾಕಂದ್ರೆ ನಂಬಿಕೆ ಇಟ್ಕೊಂಡಿರ್ತಾರೆ, ಬ್ರ್ಯಾಂಡ್ಗೂ ಯೂಸ್ ಆಗುತ್ತೆ. DK ಇತ್ತು ಅಂತಂದ್ರೆ ಎಲ್ಲರನ್ನೂ ಹ್ಯಾಂಡಲ್ ಮಾಡೋದು. ನಾನ್ ಕೇಳಿರೋ ಪಟ್ಟಿಗೆ, ಇನ್ಫ್ಯಾಕ್ಟ್ 2003-04 ನಾನ್ ರಿಟೈರ್ ಆದಾಗ DK ಅವಾಗ ತಾನು ಬರ್ದಿದ್ರು ಬೆಸ್ಟ್ ಕ್ರಿಕೆಟಿಂಗ್ ಬ್ರೇನ್ ಅಂತ ಅವಾಗ್ಲೇ ಹೇಳೋರು. ಇವಾಗ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್, 21 ವರ್ಷದ ಎಕ್ಸ್ಪೀರಿಯನ್ಸ್ ಯಾಕೆ ತರಬಾರ್ದು? ಎಕ್ಸಾಕ್ಟ್. ಇನ್ನೊಂದೇನಂದ್ರೆ ಹೆಡ್ ಆಫ್ ಸ್ಕೌಟ್ ಅವರು ತಮಿಳ್ನಾಡುವರೇ ಇರೋದು, ಮಾಲೋಲ್ ಅನ್ನು. ಇವರು ಇಬ್ರು ಸಿಕ್ಕಾಪಟ್ಟೆ ಒಟ್ಟಿಗೆ ಕ್ರಿಕೆಟ್ ಆಡಿರೋ ಅಂತವ್ರು. ಸೊ ಇನ್ ದಿ ಎಂಡ್ ಅವರು ಗ್ರೂಪ್ ಆಫ್ ಏನ್ ಡೊಮೆಸ್ಟಿಕ್ ಟ್ಯಾಲೆಂಟ್ಸ್ ಇದೆ, ಒಂದ್ಸರಿ ಸಿಲೆಕ್ಷನ್ ಅಂತ ಬಂದಾಗ ಅದನ್ನ ಅಡ್ರೆಸ್ ಮಾಡ್ತಾ ಇರ್ಬೇಕು. ಪ್ರಾಬ್ಲಿ DKಗಿಂತ ಬೆಟರ್ ಡಿಸಿಷನ್ ಮೇಕರ್ ಇರಲ್ಲ ಅಲ್ಲಿ ನಿಮ್ಗೆ. ಸೊ ಹಂಗಿದ್ದಾಗ ಪ್ಲೇ ಮಾಡಬಹುದು. DK ಇರ್ಬೇಕು ಅಂದ್ರೆ ನಂಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. DKಗೆ ಫ್ರೀಡಮ್ ಕೊಡ್ಬೇಕು, ನೆಕ್ಸ್ಟ್ ಸಪೋರ್ಟ್ ಸ್ಟಾಫ್ ಗಳನ್ನ ಬಿಲ್ಡ್ ಮಾಡಕ್ಕೆ. ಹೊಸ ಐಡಿಯಾಸ್ ಇರೋ, ಹೊಸ ಫ್ರೆಶ್ ಲೆಗ್ಸ್ ಬರಬೇಕು, ಫ್ರೆಶ್ ಮೈಂಡ್ಸ್ ಬರಬೇಕು ಅಂತೀನಿ ನಾನು. ನೋ ಡೌಟ್ ಸರ್, ಅದ್ರ ಬಗ್ಗೆ ಯಾಕಂದ್ರೆ ನಿಮ್ಗೆ ಆಡಿರುವಂತ ಎಕ್ಸ್ಪೀರಿಯನ್ಸ್. ಇವಾಗ ಆಲ್ರೆಡಿ ಮುಂಬೈ ಇಂಡಿಯನ್ಸ್ ಅದೇ ಮಾಡಿದ್ದಾರೆ. ಕೈರನ್ ಪೊಲಾರ್ಡ್ ಇದ್ರು ಸ್ಟ್ರೇಟ್ ಅವೇ ಇದ್ರಕ್ ತಂದಿದ್ದು. ಚೆನ್ನೈ ಸೂಪರ್ ಕಿಂಗ್ಸ್ ಮಾಡಿದ್ದು ಹಂಗೆ ಬ್ರೇವ್ ಬೇಕು ಅಂತಾನೆ ಬೌಲಿಂಗ್ ಕೋಚ್ ಆಗಿ ಬಂದಿದ್ದು. ಸೊ ಆ ಕಮ್ಯುನಿಕೇಶನ್ ಅಂತ ಬಂದು 2 ತಿಂಗಳು ಪ್ರೋಸೆಸ್ ಅಲ್ಲ ಇದು. ಇನ್ಫ್ಯಾಕ್ಟ್ ಇಯರ್ ಲಾಂಗ್ ನಡೆಯುವಂತ ಪ್ರೋಸೆಸ್ 2 ತಿಂಗಳು ಟೂರ್ನಮೆಂಟ್ಗೆ. ಸೊ ಹಂಗಿದ್ದಾಗ DK ಯಾವತ್ತಿದ್ರು ವ್ಯಾಲ್ಯೂ ಅಡಿಷನ್. ಆ ಒಂದು ಎನರ್ಜಿ ತಗೊಂಡ್ಬರ್ತಾರೆ, ಸಿಕ್ಕಾಪಟ್ಟೆ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಅಂತಂದ್ರೆ ಅದು DK ಅವರ ಹೆಸರು ಬರುತ್ತೆ. ಅದಕ್ಕೆ ಅಷ್ಟೊಂದು ಒತ್ತಡ ಕೊಟ್ಟು ಹೇಳ್ತಾ ಇರೋದ್ರ ಬಗ್ಗೆ. ಕಾದ್ ನೋಡೋಣ ಏನಾಗತ್ತೆ ಅಂತ.